ತಂದಾನಿ ತಾನಿ ನಾನಿ ತಂದಾನೇ ನಾನಿ ತಾನ. ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮ ನಿಯಮಿತ ಮತ್ತು ರಾಮನಗರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ತೋಟಗಾರಿಕೆ ಇಲಾಖೆ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಮಾವು ಬೆಳೆಯ ಬಗ್ಗೆ ತಾಂತ್ರಿಕ ಸಮಾವೇಶವನ್ನು ಇತ್ತೀಚೆಗೆ ಬೆಂಗಳೂರು ಮೈಸೂರು ರಸ್ತೆಯಲ್ಲಿರುವ ಜಾನಪದ ಲೋಕದಲ್ಲಿ ಆಯೋಜಿಸಲಾಗಿತ್ತು. ನಿಗಮದ ಅಧ್ಯಕ್ಷರಾದ ಎಲ್ ಗೋಪಾಲಕೃಷ್ಣ ಅವರು ಮಾವು ಬೇಸಾಯ ಕುರಿತು ಕೈಪಿಡಿಯನ್ನು ಬಿಡುಗಡೆ ಮಾಡಿದರು. ರಾಮನಗರ ಜಿಲ್ಲೆಯಲ್ಲದೆ ಸುತ್ತಮುತ್ತಲ ಜಿಲ್ಲೆಯ ರೈತರು ಸಮಾವೇಶದಲ್ಲಿ ಭಾಗವಹಿಸಿದ್ದರು. ಸರ್ಕಾರಗಳು, ಇಲಾಖೆಗಳು ನಿಮಗೆ ತಾಂತ್ರಿಕವಾದಂತಹ ವಿಚಾರಗಳನ್ನ ತಿಳುವಳಿಕೆ ಕೊಡ್ತಕ್ಕಂಥದ್ದು, ಸವಲತ್ತುಗಳನ್ನ ಕೊಡ್ತಕ್ಕಂಥದ್ದು ಕಾಲಕಾಲಕ್ಕೆ ಮಾಡ್ತಾನೆ ಇದ್ದಾವೆ. ಅವನ್ನ ಉಪಯೋಗಿಸ್ಕೊಳ್ತಕ್ಕಂಥದ್ದು, ಅವುಗಳನ್ನು ಅಳವಡಿಸಿಕೊಂಡು ಯಾವ ರೀತಿ ನಾವು ಅಭಿವೃದ್ಧಿ ಕಡೆ ಹೆಚ್ಚು ಇಳುವರಿ ಪಡೆಯುವಂಥದ್ದು, ಗುಣಮಟ್ಟವನ್ನ ಪಡಿತಕ್ಕಂಥ ಕೆಲಸದಲ್ಲಿ ಗುಣಮಟ್ಟವನ್ನ ಬೆಳೆಯುವಂತ ಕಡೆ ಗಮನ ಹರಿಸಬೇಕಾದಂಥದ್ದು. ರೈತರು ನಾವು ಜಾಗೃತರಾಗಬೇಕು. 5 ಎಕರೆ ಪ್ರದೇಶದಲ್ಲಿ ಮಾವು ಬೆಳೀತಾ ಇರ್ತಕ್ಕಂಥವರಿಗೆ ಪ್ಯಾಕ್ ಹೌಸ್ ಅಂತಕ್ಕಂಥ ಕೊಡ್ತಕ್ಕಂಥ ಒಂದು ಯೋಜನೆ ಇದೆ. ಇದು ಕೇಂದ್ರ ಸರ್ಕಾರದ ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್ ಅವರು ಈ ಒಂದು ಯೋಜನೆಯನ್ನ ಕಾರ್ಯಕ್ರಮವನ್ನು ಜಾರಿಗೆ ಕೊಟ್ಟಂಥದ್ದು. ಇದಕ್ಕೆ ಮಾವು ಅಭಿವೃದ್ಧಿ ನಿಗಮದ ವತಿಯಿಂದ 50% ಸಹಾಯಧನವನ್ನು ಕೊಡ್ತಾ ಇದ್ವಿ. ಕಳೆದ ಡಿಸೆಂಬರ್ 23ನೇ ತಾರೀಕು ನಮ್ಮ ಆಡಳಿತ ಮಂಡಳಿಯ ಸಭೆಯಲ್ಲಿ 50% ಸಹಾಯಧನ ಕೊಡ್ತಾ ಇದ್ದದನ್ನ 60% ಸಹಾಯಧನ ರೈತರಿಗೆ ಕೊಡೋಣ ಅಂತಕ್ಕಂಥ ಒಂದು ನಿರ್ಣಯನ ಸರ್ವಾನುಮತದಿಂದ ನಮ್ಮ ಆಡಳಿತ ಮಂಡಳಿಯಲ್ಲಿ ನಿರ್ಣಯನ ತೆಗೆದುಕೊಂಡು ರಾಜ್ಯ ಸರ್ಕಾರದ ಮುಖಾಂತರ ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್ಗೆ ನಾವು ಇದನ್ನ ಶಿಫಾರಸನ್ನ ಕಳಿಸಿದ್ದೇವೆ. ಅತಿ ಶೀಘ್ರದಲ್ಲೇ ಅದು ತಮಗೆ 60% ಸಹಾಯಧನ ಕೊಡೋದ್ರ ಜೊತೆಗೆ ಏನು 4 ಲಕ್ಷ ಅಂದಾಜು ವೆಚ್ಚ ಇತ್ತು, ಆ ಪ್ಯಾಕ್ ಹೌಸ್ನ ಅಂದಾಜು ವೆಚ್ಚ ಇತ್ತೀಚಿನ ದರಗಳ ಪ್ರಕಾರ ಅದು 6.5 ಲಕ್ಷ ಅಂದಾಜು ಆಗುತ್ತೆ. 20 ಅಡಿ 30 ಅಡಿ ಅಳತೆನಲ್ಲಿ ಪ್ಯಾಕ್ ಹೌಸ್ ಅನ್ನ ಕಟ್ಟೋದಕ್ಕೆ 6.5 ಲಕ್ಷ ಅಂದಾಜು ಆಗುತ್ತೆ ಅಂತಕ್ಕಂಥ ಒಂದು ಅಂದಾಜು ವೆಚ್ಚವನ್ನು ಸಹ ನಾವು ಹೆಚ್ಚಿಗೆ ಮಾಡೋದಕ್ಕೆ ಪ್ರಸ್ತಾವನೆಯನ್ನು ಕಳಿಸಿದ್ದೇವೆ. 6.5 ಲಕ್ಷಕ್ಕೆ ಅಂದಾಜು ನಮ್ಮ ವೆಚ್ಚವನ್ನ ಕೇಂದ್ರ ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್ ಅನುಮೋದನೆ ಕೊಟ್ಟ ನಂತರ ತಮಗೆ 60% ಸಹಾಯಧನವನ್ನು ಕೊಡ್ತೇವೆ. ಸರ್ಕಾರ ಪುನಶ್ಚೇತನ ಮಾಡಿಕೊಳ್ಳಿಕ್ಕೆ ಮಾವು ಏನು ನೀವು ಬೆಳೆದಿದ್ದೀರಾ ಆ ಮಾವಿನ ಗಿಡಗಳನ್ನ ಪುನಶ್ಚೇತನ ಮಾಡಿಕೊಳ್ಳಿಕ್ಕೆ ತೆಂಗಿಗೆ ಯಾವ ರೀತಿ ಅವಕಾಶವನ್ನ ಕೊಟ್ಟಿದ್ದಾರೋ ಅದೇ ರೀತಿ ಮಾವು ಕೂಡ ಪುನಶ್ಚೇತನ ಮಾಡಿಕೊಳ್ಳಿಕ್ಕೆ ಪ್ರತಿ ಹೆಕ್ಟೇರ್ಗೆ ಸುಮಾರು 20,000 ರೂಪಾಯಿ ಅನುದಾನವನ್ನ ಕೊಡ್ತಾ ಇದೆ. ಅದರಲ್ಲಿ ಬಹುತೇಕರು ತಗೊಂಡಿದ್ದಾರೆ. ಸಾಗರ ತಾಲೂಕು ಚಿಪ್ಪಲಿ ಗ್ರಾಮದ ಪ್ರಗತಿಪರ ಕೃಷಿಕರಾದ ನಾಗೇಂದ್ರ ಸಾಗರ್ ಅವರು 2 ಎಕರೆ ಪ್ರದೇಶವನ್ನು ಹೊಂದಿದ್ದು ಕಳೆದ 25 ವರ್ಷಗಳಿಂದ ಕೃಷಿ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಕೃಷಿಗೆ ಪೂರಕವಾಗಿ ಹೈನುಗಾರಿಕೆ ಹಾಗೂ ಜೇನು ಸಾಕಣೆಯನ್ನು ಸಹ ಕೈಗೊಂಡಿದ್ದಾರೆ. ವೈಜ್ಞಾನಿಕ ರೀತಿಯಲ್ಲಿ ಹಾಲು ಉತ್ಪಾದನೆ ಮಾಡುತ್ತಿರುವುದರಿಂದ ನಿರಂತರ ಆದಾಯ ಗಳಿಸುತ್ತಿರುವುದರ ಜೊತೆಗೆ ಉತ್ತಮ ಗುಣಮಟ್ಟದ ಮೌಲ್ಯವರ್ಧಿತ ಸಾವಯವ ಗೊಬ್ಬರದ ತಯಾರಿಕೆಗೂ ಹೈನುಗಾರಿಕೆ ನೆರವಾಗಿದೆ. ಜೇನು ಸಾಕಣೆಯಿಂದ ಕೂಡ ನೇರ ಹಾಗೂ ಪರೋಕ್ಷ ಲಾಭ ಗಳಿಸುತ್ತಿದ್ದೇನೆ ಎನ್ನುತ್ತಾರೆ ನಾಗೇಂದ್ರ ಸಾಗರ್ ಅವರು. ಮಲೆನಾಡಿನಲ್ಲಿ ಹೈನು ಕೃಷಿಯನ್ನು ಮತ್ತು ಈ ಜೇನು ಕೃಷಿಯನ್ನು ಒಂದು ರೈತ ಉಪ ಆದಾಯವನ್ನು ಕೊಡುವಂಥ ವೃತ್ತಿಯಾಗಿ ತೆಗೆದುಕೊಳ್ಳಬಹುದು. ನಾವು ಒಂದು ನಮ್ಮ ರಿಸೋರ್ಸಿನ ಅವೈಲಬಿಲಿಟಿ ಮೇಲೆ, ಅಂದರೆ ನಮ್ಮಲ್ಲಿ ಮೇವು ಮತ್ತು ನಮ್ಮ ಶ್ರಮ ಹಾಕುವ ಅವೈಲಬಿಲಿಟಿ ಮೇಲೆ ಒಂದು ಸಣ್ಣ ಡೈರಿಯನ್ನು ನಾವು ಇಟ್ಕೊಂಡ್ಬಿಟ್ರೆ ಅದರಿಂದ ನಮಗೇನಂತೆ ನಮ್ಮ ಬಿಡುವಿನ ಸಮಯವನ್ನು ಅದರಲ್ಲಿ ಕಳೀತಾ, ಅಂದರೆ ಹೆಚ್ಚಿನ ಹೊರೆ ಬೀಳದ ಹಾಗೆ, ಹೆಚ್ಚಿನ ಲೇಬರನ್ನು ಬಳಸದ ಹಾಗೆ ಮಾಡಿಕೊಂಡು ಬಂದರೆ ನಮಗೆ ಒಂದು ನೇರವಾಗಿ ಹಾಲಿನಿಂದ ಆದಾಯ ಸಿಗ್ತದೆ ಮತ್ತು ನಮ್ಮ ಕೃಷಿ ಭೂಮಿಗೆ ಬೇಕಾಗಿರುವಂಥ
ಗೊಬ್ಬರವನ್ನು ಕೂಡ ನಾವು ಉತ್ಪಾದನೆ ಮಾಡಲಿಕ್ಕೆ ಸಾಗ್ತಾ ಇದೆ. ನಮ್ಮಲ್ಲಿ ಒಟ್ಟು ನಮ್ಮ ಕೊಟ್ಟಿಗೆಯಲ್ಲಿ ಸುಮಾರು 12 ರಾಸುಗಳಿವೆ. ಅದರಲ್ಲಿ 5 ಹಾಲು ಕೊಡುವಂಥದ್ದು ಮತ್ತು 2-3 ಗಬ್ಬ ಇರುವಂಥದ್ದು ಮತ್ತೆಲ್ಲ ಮಣಕ ಈ ರೀತಿಯ ಸ್ಟೇಜ್ಗಳನ್ನು ಹೊಂದಿದ್ದೇವೆ. ಸುಮಾರು ಈ 5 ರಾಸುಗಳನ್ನಿಂದ ನಮಗೆ ತಿಂಗಳಿಗೆ ಪ್ರತಿ ತಿಂಗಳು ಒಂದು 15,000 ರೂಪಾಯಿ ನೇರವಾಗಿ ಆದಾಯ ಬರ್ತದೆ ಹಾಲಿನಿಂದ. ಅಂದರೆ ಸಾಮಾನ್ಯವಾಗಿ ನಾವು ಪ್ರತಿನಿತ್ಯ 40ರಿಂದ 50 ಲೀಟ್ರ್ ಹಾಲನ್ನು ವ್ಯಾಪಾರ ಮಾಡ್ತೇವೆ, ಡೈರಿಗೆ ತಗೊಂಡು ಹಾಕ್ತೇವೆ ಮತ್ತು ಮನೆ ಬಾಗಿಲಿಗೆ ಬಂದು ಹಾಲನ್ನು ತಗೊಂಡು ಹೋಗೋರು ಇದ್ದಾರೆ. ಸೊ ಇದರಿಂದ ಖರ್ಚು ವೆಚ್ಚಗಳನ್ನು ಕಳೆದುಬಿಟ್ಟು ನಮಗೊಂದು 15,000 ರೂಪಾಯಿ ಹಾಲಿನ ಆದಾಯ ಉಳಿತದೆ ಮತ್ತು ನಮ್ಮ ಮನೆಗೆ ಧಾರಾಳವಾಗಿ ಬಳಸುವಾದಷ್ಟು ಹಾಲು ಮತ್ತು ಮಜ್ಜಿಗೆಯನ್ನು ನಾವು ಹೊಂದುತ್ತೇವೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಿಗಾಗಿ ಈ ಒಂದು ರಾಸಿನ ಸಗಣಿ ಮತ್ತು ಗಂಜಲದಿಂದ ಗೋಬರ್ ಗ್ಯಾಸ್ ಉತ್ಪಾದನೆ ಆಗ್ತದೆ. ಆ ಗೋಬರ್ ಗ್ಯಾಸಿನಿಂದ ನಮಗೆ ಯಾವತ್ತೂ ಕೂಡ ನಾವು ಬೇರೆ ಒಂದು ಗ್ಯಾಸಿಗೆ ಡಿಪೆಂಡ್ ಆಗದೆ ಸಾಕಷ್ಟು ಮನೆಗೆ ಉರುವಲಾಗಿ ಅದನ್ನು ಬಳಸ್ಕೊಳ್ತಾ ಇದ್ದೇವೆ. ಮತ್ತು ಆ ಸ್ಲರಿಯಿಂದ ಗೊಬ್ಬರ ಮಾಡ್ತೇವೆ. ನಮಗೆ ಮೇನಾಗಿ ತುಂಬ ದೊಡ್ಡ ಉತ್ಪಾದನೆ ಏನಪ್ಪ ಡೈರಿ ಇಟ್ಕೊಂಡಿದೆ ಅಂತ ಹೇಳಿದರೆ, ನಾವು ವರ್ಷಕ್ಕೆ ಕನಿಷ್ಠ 100ರಿಂದ 120 ಟನ್ನು ಗೊಬ್ಬರವನ್ನು ಉತ್ಪಾದನೆ ಮಾಡ್ತೇವೆ. ಅದಕ್ಕೆ ಅಂದರೆ ಆ ಗೊಬ್ಬರದಲ್ಲಿ ಸುಮಾರು 40% ಎರೆಗೊಬ್ಬರ ಹೊಂದಿರ್ತದೆ. ಸುಮಾರು 50ರಿಂದ 60 ಟನ್ನು ಎರೆಗೊಬ್ಬರದಿಂದ ನಮಗೆ ಸುಮಾರು 4 ಲಕ್ಷ ರೂಪಾಯಿ ವಾರ್ಷಿಕ ಆದಾಯ ಇದೆ. ಆಮೇಲೆ ಪ್ರತಿ ವರ್ಷ ನಾವು 2ರಿಂದ 3 ಹಸುವನ್ನು ಮಾರಾಟ ಮಾಡ್ತೇವೆ. ಸೊ ಅದರಿಂದ ಸುಮಾರು ಅದು ನಮಗೆ ಆ ಹಸುವಿನ ಮಾರಾಟ ಮಾಡಿರೋ ದುಡ್ಡು ಒಂದು ರೀತಿಯ ಬೋನಸ್ ಅಂತೇಳಿ ಹೇಳ್ಬೋದು. ಅದೊಂದು ನಮಗೆ 70ರಿಂದ 75,000 ರೂಪಾಯಿ ಆದಾಯವನ್ನು ಆ ಹಸು ಮಾರಾಟದಿಂದ ನಾವು ಮಾಡ್ತೇವೆ. ಹೈನುಗಾರಿಕೆ ಅನ್ನೋದು ಈ ಒಂದು ಪಾರ್ಟ್ ಆದರೆ, ಜೇನು ಕೃಷಿಯನ್ನು ನಾವು ಹವ್ಯಾಸವಾಗಿ ತೆಗೆದುಕೊಂಡುಬಿಟ್ಟು ಅದರಲ್ಲೇ ಹೆಚ್ಚಿನ ಪರಿಣಿತಿ ಹೊಂದಿ ಆಮೇಲೆ ಅದನ್ನೊಂದು ಉಪವೃತ್ತಿಯಾಗಿ ತೊಗೊಂಡಿದ್ದೇವೆ. ನಮ್ಮಲ್ಲಿ ಏನಪ್ಪ ಅಂತೇಳಿದರೆ ಜೇನು ಕೃಷಿಯನ್ನು ಬರೀ ಜೇನುತುಪ್ಪದ ಮಾರಾಟದಿಂದ ಬರೋ ಆದಾಯ ಅಷ್ಟೇ ನಾವು ಕಾಣದೆ, ಇದೊಂದು ಏನಂತ ಹೇಳಿದರೆ ಪರಿಸರ ಅಭಿವೃದ್ಧಿಯ ಕೆಲಸವೂ ಕೂಡ ಆಗಿದೆ ಮತ್ತು ಒಳ್ಳೆಯ ಹವ್ಯಾಸ ಆಗಿದೆ. ಮತ್ತು ಜೇನು ಕೃಷಿಯಿಂದ ಏನಾಗ್ತದೆ ಅಂತ ಹೇಳಿದರೆ ನಮ್ಮ ತೋಟದ ಇಳುವರಿ ಗಣನೀಯ ಪ್ರಮಾಣದಲ್ಲಿ ಏರಿಕೆ ಆಗ್ತದೆ. ಮತ್ತು ಇದಕ್ಕೆ ಏನಂತ ಹೇಳಿದರೆ ಹೆಚ್ಚಿನ ದೈಹಿಕ ಶ್ರಮ ಬೇಡ, ಯಾರೂ ಕೂಡ ಮಾಡ್ಬೋದು. ಆ ಒಂದು ಜೇನು ಕೃಷಿಯ ಈಗ ಮಲೆನಾಡಿನಲ್ಲಿ ನಶಿಸಿ ಹೋಗ್ತಾ ಇದೆ. ಮತ್ತು ಈ ಒಂದು ನಶಿಸಿ ಹೋಗ್ತಿರೋ ಬೇರೆ ಬೇರೆ ಕಾರಣಗಳಿಂದಾಗಿ ಸರ್ಕಾರ ಕೂಡ ಬೇರೆ ಬೇರೆ ಇಲಾಖೆಗಳ ಮುಖಾಂತರ ಜೇನು ಕೃಷಿಯನ್ನು ಉತ್ತೇಜನ ಮಾಡ್ತಾ ಇದೆ. ನಾವು ನಮ್ಮ ಈ ಕೃಷಿ ಭೂಮಿಯಲ್ಲಿ ಜೇನುತುಪ್ಪದಕ್ಕಾಗಿ ಮಾತ್ರವಲ್ಲದೆ ಒಂದು ಅಭ್ಯಾಸ ಕೇಂದ್ರವಾಗಿ ಕೂಡ ಇದು ಮಾರ್ಪಟ್ಟಿದೆ. ಅಂದರೆ ಸಾಕಷ್ಟು ಕೃಷಿಕರು ಬಂದು ಇದರ ಬಗ್ಗೆ ಮಾಹಿತಿ ತಗೊಳ್ತಾರೆ. ಆ ಒಂದು ಮಾಹಿತಿ ಕೇಳಿಕೊಂಡು ಬರುವ ಕಾರಣದಿಂದ ನಾವೇನು ಮಾಡಿದ್ದೇವೆ, ಇದನ್ನೊಂದು ಬ್ರೀಡ್ ಸೆಂಟರ್ ಅಂತೇಳಿದರೆ ತಳಿಯನ್ನು ಅಭಿವೃದ್ಧಿ ಮಾಡುವ ಕೇಂದ್ರವಾಗಿಯೂ ಮಾಡಿದ್ದೇವೆ. ಆಮೇಲೆ ಜೇನು ಪೆಟ್ಟಿಗೆಗಳನ್ನು ತಯಾರಿಸಿ ಆ ಜೇನು ಪೆಟ್ಟಿಗೆಯಲ್ಲಿ ಒಳ್ಳೆಯ ಜೇನು ತಳಿಯನ್ನು ಕೂಡ ಅಭಿವೃದ್ಧಿಪಡಿಸಿ ಅದನ್ನು ಫಲಾನುಭವಿಗಳಿಗೆ ಕೊಡ್ತಾ ಇದ್ದೇವೆ. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 5 ಗಂಟೆ 30 ನಿಮಿಷಕ್ಕೆ ಕೃಷಿ ವಾರ್ತೆ. ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು.